ಶ್ರೀ ಶಂಕರರ ಚರಣದ್ವಯಗಳಿಗೆ ನಮಿಸುತ್ತಾ ಪರಮ ಪೂಜ್ಯ ಗುರುಗಳಾದ ಶ್ರೀ 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 ಭಾರತೀ ತೀರ್ಥರು ಹಾಗೂ ಪರಮ ಪೂಜ್ಯ ಗುರುಗಳಾದ ಶ್ರೀ ಶ್ರೀ ವಿಜಯಶೇಖರ ಭಾರತಿ ಈ ಗುರುದ್ವಯದ ಒಂದು ಚರಣಾರವಿಂದಗಳಿಗೆ ನಮಿಸಿ, ಅಲ್ಲಿಗೇನಂದ್ರೆ ಆ ತಾಯಿ ಲಲಿತೆ ಚಿಚ್ಚಕ್ತಿ ಸ್ವರೂಪಿಣಿಯವಳು. ಸೊ ಆದ್ದರಿಂದ ಅಂತಹ ನಮ್ಮ ಅಜ್ಞಾನ ಅವಿದ್ಯೆಯನ್ನು ಹೋಗಲಾಡಿಸತಕ್ಕಂತಹ ಶಕ್ತಿ ಉದಯವಾಗತ್ತೆ. ಅದರಿಂದ ಅದಕ್ಕೆ ದೇವತಾ ಅಂದರೆ ಹೊಳೆಯುವುದು, ಪ್ರಕಾಶಿಸುವುದು ಪ್ಲಸ್ ಆತ್ಮಶಕ್ತಿ ಕ್ರಿಯಾತ್ಮಕವಾದುದು. ಯಾಕೆ ಅಂತಂದರೆ ಈ ಉಪಾಧಿ ದೇಹ ಈ ಪಿಂಡಾಂಡದಲ್ಲಿ ಆತ್ಮವು ಶಕ್ತಿಯಾಗಿದೆ. ಯಾಕೆ ಅಂದರೆ ಅದು ಎಲ್ಲ ಅವಯವಗಳಿಗೂ ಇಂಬು ಕೊಡುತ್ತೆ, ಅಂದರೆ ಪುಷ್ ಮಾಡುತ್ತೆ. ಮನಸ್ಸು, ಬುದ್ಧಿ ಎಲ್ಲ ಅವಯವಗಳಿಗೂ ಕೂಡ ಅದು ಒಂದು ಚೇತನಾ ಶಕ್ತಿಯನ್ನು ಕೊಡುತ್ತೆ. ಅದು ಒಂದು ಶಕ್ತಿ ಕೊಡೋದ್ರಿಂದಲೇ ನಾವು ಕಣ್ಬಿಟ್ಕೊಂಡು ನೋಡ್ತಾ ಇದ್ದೀವಿ, ನಾವು ನಮ್ಮ ನಾಲಿಗೆಯಿಂದ ಬಾಯಿಂದ ಮಾತಾಡ್ತಾ ಇದ್ದೀವಿ, ಕೈಕಾಲು ಅಲ್ಲಾಡಿಸ್ತಾ ಇದ್ದೀವಿ. ಅದು ಹೀನ ಆಗಿಬಿಟ್ರೆ ನಾವು ಕೂಡ ಜಡ ಆಗಿಬಿಡ್ತೀವಿ. ಅದರಿಂದ ಅದಕ್ಕೆ ದೇವತಾ ಆತ್ಮ ಶಕ್ತಿ ಅಂತ ಅದನ್ನು ಹೆಸರು ಪಟ್ಕೊಂಡ್ರು. ಈ ದೇವತಾತ್ಮ ಶಕ್ತಿಯೇ ಮತ್ತು ಈ ಸೃಷ್ಟಿಗೆ ಕಾರಣೀಭೂತವಾಗಿದೆ. ತ್ರಿಮೂರ್ತಿಗಳ ಸ್ವರೂಪದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ. ಈ ಬ್ರಹ್ಮ ಸೃಷ್ಟಿಕರ್ತ, ವಿಷ್ಣು ಪಾಲಕ, ಮತ್ತು ಈಶ್ವರ ಅಥವಾ ರುದ್ರ ಅನ್ನೋನು ಲಯಕರ್ತ ಅಂತ ಅವರವರವರವ್ರ ಕೆಲಸ ಮಾಡ್ಕೊಂಡು ಇದ್ದಾರೆ ಅಂತಂದ್ಬಿಟ್ಟು. ಈ ಜೀವಿಗಳಿಗೆ ಬಂದರೆ ಯಾಕೆ ಹೀಗಾಗ್ತಾ ಇದ್ದಾರೆ ಅಂದರೆ ತ್ರಿಗುಣಗಳು ಕಾರಣ ಆಗತ್ತೆ. ಸತ್ವ, ರಜೋ, ತಮೋ ಗುಣಗಳು ನಿಮಗೆ ಗೊತ್ತಿದೆ. ತಮೋ ಗುಣ ಅಂತಂದರೆ ಬಹಳ ಮಂದತ್ವ, ಜಡತ್ವ, ಧೋರಣೆ, ತಿರಸ್ಕಾರ, ಆ ರೀತಿಯ ಸ್ವಭಾವ ತಮೋಗುಣ. ರಜೋಗುಣ ಅಂದರೆ ಪ್ಯಾಷನ್, ಮುಂದುವರ್ಕೊಂಡು ಹೋಗೋದು, ಬಹಳ ಕ್ರಿಯಾತ್ಮಕ, ವರ್ಕೋಹಾಲಿಕ್ ಅಂತಾರೆ. ನಾವು ಹಾಗೆ ಮಾಡೋದು ರಜೋಗುಣನೇ. ಹಾಗಂತ ಏನು ಸಾತ್ವಿಕ ಗುಣ ಇಲ್ಲ ಅಂತಲ್ಲ, ನೀವು ಎಲ್ಲರೂ ಹಾಗೆ ಅಲ್ವಾ? ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ಈ ಕೆಲಸ, ನೆಕ್ಸ್ಟ್ ಆ ಕೆಲಸ, ನೆಕ್ಸ್ಟ್ ಈ ಕೆಲಸ, ರೆಸ್ಟ್ಲೆಸ್ ಅದು ಇದು ಅಂತ ಬಹಳ ಸ್ಪಿರಿಟಿಂದ ಮಾಡ್ತಾನೇ ಇರೋದು ರಜೋಗುಣ. ಒಂದು ಪ್ಯಾಷನ್, ಅದು ಮಾಡಬೇಕು, ಇದು ಮುಗಿಸ್ಬೇಕು, ಅಲ್ಲಿಗೆ ಹೋಗಬೇಕು, ಇದು ಈ ಥರನೇ ಆಗಬೇಕು, ಎಲ್ಲರಲ್ಲೂ ಅದಿದೆ ರಜೋಗುಣ. ಸತ್ವಗುಣ ಅಂತಂದರೆ ಶಾಂತಿ, ಸಮಾಧಾನಿತ ಬುದ್ಧಿ, ಒಳ್ಳೆಯತನ ಅದೂ ಇದೆ. ಎಲ್ಲರಲ್ಲೂ ಕೂಡ ಸತ್ವ ಮಿಶ್ರಿತ ರಜೋಗುಣನೇ ಜಾಸ್ತಿ. ಸತ್ವ ಅಂದರೆ ಪ್ಯೂರಿಟಿ, ವೈಟ್. ರಜೋಗುಣ ಅಂದರೆ ರೆಡ್ ಅಂತಂದ್ರೇನು? ಪ್ರೊಸೀಡ್, ಮೂವ್ ಫಾರ್ವರ್ಡ್. ಆ ಥರನೇನೆ, ಡೋಂಟ್ ಸ್ಟ್ಯಾಂಡ್ ಅಪ್, ಅಲ್ಲೇ ನಿಂತ್ಕೋಬೇಡ. ತಮಗುಣ ಅಂದರೆ ಅದು ರೆಪ್ರೆಸೆಂಟ್ಸ್ ಬ್ಲ್ಯಾಕ್ ಕಲರ್. ಅಯ್ಯೋ ಯಾರೇ ಅಗಾರೋ ನನಗೇನಾಗ್ತದೆ, ಹಶ್ವಾದಾಗ ಯಾರೋ ಊಟ ಕೊಟ್ಟರೆ ಅಯ್ಯೋ, ಯಾವಾಗಲೂ ಒಂಥರ ಮಂದತ್ವ, ಜಡತ್ವ, ಒಂಥರ ಸೂಸ್ತಾ ಇರೋದು. ಅದು ನೋಡಿದ್ರೆ ತೆಗೆದೆರಡು ಬಿಡೋಣ ಅಂತ ಅನ್ಸುತ್ತೆ. ಬಿಟ್ಟರು ಏನು ಒಡಿಸ್ಕೊಂಡು ಯಾಕೆ ಮಾಡಿದ್ದು ಮತ್ತೆ ಮಲ್ಕೋತಾರೆ. ಮಲ್ಗು. ಸಾಮಾನ್ಯ ನಮಗೆ ನಮ್ಮ ಗೊತ್ತಿಲ್ಲ ನಿಮ್ಗೆ ಹೇಳ್ತಾರೆ ಅಂತ. ಈ ತಂಗಳನ್ನು ಮಿಕ್ಕಿದ್ರೆ ಅದ್ರ ಬೆಳಗ್ಗೆ ಎದ್ದು ಚಿತ್ರಾನ್ನ ಮಾಡ್ತಿದ್ರಲ್ಲ, ಅದೇ ತಿಂಡಿ ಆದರೆ ಅದರಷ್ಟು ರುಚಿ ಬೇರೆ ಯಾವ ತಿಂಡಿನೂ ಬರಲ್ಲ, ಗೊತ್ತಾ? ಅದೇ ಬೆಳಗ್ಗೆ ಬಿಸಿ ಅನ್ನ ಮಾಡಿಬಿಟ್ಟು ಚಿತ್ರಾನ್ನ ಮಾಡಿದ್ರೆ ರುಚಿ ಬರೋದಿಲ್ಲ. ರಾತ್ರಿ ಮಿಕ್ಕಿದ್ದೇ ಆಗಬೇಕು. ಅದಕ್ಕೆ ಬೆಳಗ್ಗೆ ಏನು ಅವಾಗೆಲ್ಲ ಬ್ರೇಕ್ಫಾಸ್ಟ್ ಅಲ್ಲ, ಬೆಳಗ್ಗೆ ಏನು ತಿಂಡಿ? ಚಿತ್ರಾನ್ನ. ಸೊ ಅದನ್ನೇ ಬಡ್ಸಿಗೆ ಹೋಗಿ ಮಕ್ಕಳನ್ನ ಕೊಡಿಸ್ಕೊಳ್ತಾ ಇದ್ರು. ಆಮೇಲೆ ಅದಕ್ಕೋಸ್ಕರನೇ ಜಾಸ್ತಿ ಅನ್ನ ಮಾಡಿ ಮಿಕ್ಸಿ ಅದನ್ನು ಚಿತ್ರಾನ್ನ ಮಾಡ್ತೀವಿ. ಅದರಲ್ಲೂ ಕೂಡ ಬರೀ ಚಿತ್ರಾನ್ನ ಅಂದ್ರೇನು, ಚೆನ್ನಾಗಿ ಈರುಳ್ಳಿ ಹಾಕಿ ಆಯಿತಾ, ಸೋಬನ್ ಮಾಡಿದ್ರೆ ಸಾಕು, ಗಬ್ಬು ವಾಸನೆ ಹೊಡಿಯೋದು. ತಕ್ಷಣ ತಿಂದರೆ ಓಕೆ ಅದು. ಆಮೇಲೆ ಎಮ್ಮೆ ಹಾಲು, ಹಸು ಹಾಲಿಗಿಂತ ಎಮ್ಮೆ ಹಾಲು ಸ್ವಲ್ಪ ಚೀಪ್ ಅಂತ ಅಂದ್ಬಿಟ್ಟು, ಅಯ್ಯೋ ಮಗುಗೆ ಚಿತ್ರಾನ್ನ ಕೊಡಬೇಡ, ಎಮ್ಮೆ ಹಾಲು ಕುಡಿಸ್ಬೇಡ, ಮಂದ ಆಗ್ಬಿಡುತ್ತೆ, ಅದು ಒಂಥರ ಬೆಪ್ಪ ಕಡಿ ಆದಂಗೆ, ಬುದ್ಧಿ ಚಿಗ್ರಲ್ಲ ಅಂತ ಎಲ್ಲ ಹಿಂದಿನ ಕಾಲದಲ್ಲಿ ಎಲ್ಲ ಜಾಯಿಂಟ್ ಫ್ಯಾಮಿಲಿ ಹೇಳ್ತಿದ್ರಲ್ವ. ನಿಮಗೆ ಜ್ಞಾಪಕ ಇದೆಯಾ? ನಾವು ಎಲ್ಲ ಏನೋ ಹಿಂಗೆ ಹೇಳ್ತಾರೆ ನೋಡೋ, ಅವರು ಯಪ್ಪ ಎಷ್ಟು ಬೈತಾರಪ್ಪ, ಅವ್ರವ್ರು ಕೊಡ್ತಾರೆ, ಇವ್ರಿಗೇನು ಅಂತ ನಾವೆಲ್ಲ ಅನ್ಕೋತಿದ್ವಿ. ಈಗ ಅದ್ರದ್ದೆಲ್ಲ ಗೊತ್ತಾಗ್ತಿದೆ. ಪಾಪ ಹಿಂದಿನ ಕಾಲದವ್ರು ಅಷ್ಟು ಓದಿಲ್ದಿದ್ರು ಕೂಡ ಅನುಭವದಲ್ಲಿ ಜಾಸ್ತಿ ಇದ್ದು ಎಲ್ಲ ತಿಳ್ಕೊಂಡು ಹೇಳ್ತಾ ಇದ್ರು, ಆಯಿತಾ? ನಾವೆಲ್ಲ ಹುಡುಗರು ಗೊತ್ತಾಗ್ತಿರ್ಲಿಲ್ಲ. ಏನೋ ಎಷ್ಟು ಬೈತಾರೆ, ಅದು ಕೊಡಬಾರ್ದಂತೆ, ಇದು ಕೊಡಬಾರ್ದಂತೆ, ಅವ್ರು ಇದ್ದಿದ್ದು ಕೊಡ್ತಾರೆ, ಇವ್ರಿಗೇನು ಅಂತ ಎಲ್ಲ ನಾವು ಅನ್ಸ್ತಾ ಇದ್ದೀವಿ. ಸೊ ಹಾಗೆ ಮಂದತ್ವ, ತಮೋಗುಣ ಅಂತ
ಆದರೆ ಇದು 3 ಗುಣಗಳನ್ನು ಕೂಡ ಆ ಆತ್ಮನನ್ನು ಮುಚ್ಚಿಬಿಟ್ಟಿದೆ ಅಂತಂದರೆ ಈ 3 ಗುಣಗಳಿಗೆ ನಾವೇ ಜೋತ್ ಬಿದ್ದಿದ್ದೀವಿ ಅಂತ ಅರ್ಥ ಮಾಡ್ಕೋಬೇಕು. ಸತ್ವಗುಣ ಆದ್ರೂ ಕೂಡ ಅದಕ್ಕೂ ಬಂದಿದ್ದೀರ. ನಾವು ಎಷ್ಟು ಒಳ್ಳೆಯವರು ಗೊತ್ತಾ, ಎಷ್ಟು ದಾನ ಧರ್ಮ ಮಾಡಿದ್ದೀವಿ ಗೊತ್ತಾ, ಎಷ್ಟು ಪರೋಪಕಾರ ಬುದ್ಧಿ. ನಾವು ಯಾರ ತಂಟೆಗೂ ಹೋಗಲ್ಲ. ನಾನಾಯಿತು, ನನ್ನ ಕೆಲಸ ಆಯಿತು, ನನ್ನ ಮನೆ ಆಯಿತು, ಏನೂ ಹೋಗಲ್ಲ ಅಂತ ಅವ್ರ ಪಾಡಿಗೆ ಅವ್ರು ಇರ್ತೀವಿ ಅಂತೀವಲ್ಲ, ಅದು ಅಹಂಕಾರನೇನೆ. ಸತ್ವಗುಣನೂ ಕೂಡ ಮೋಕ್ಷ ಪ್ರಾಪ್ತಿಗೆ, ಭಗವತ್ ಚಿಂತನೆಗೆ ಅಡ್ಡಿ. ಇಟ್ ಇಸ್ ಅನ್ ಆಬ್ಸ್ಟಿಕಲ್ ಅಂತ ಹೇಳ್ತಾರೆ. ಸೊ ಸತ್ವಗುಣನೂ ಕೂಡ ಕಳ್ಕೊಂಡು ಅದನ್ನು ಮೀರಿ ಹೋಗಬೇಕು. ಯಾಕೆಂದರೆ ಭಗವಂತ ತ್ರಿಗುಣಾತೀತ, ಅತೀತ, ಬಿಯಾಂಡ್ ಇದ್ದಾನೆ. ನಾವು ಹಾಗೆ ಆಗಬೇಕು. ಸೊ ಆದ್ದರಿಂದ ನಮ್ಮ ಬುದ್ಧಿಯನ್ನು ಒಳಮುಖವಾಗಿ ತಿರುಗಿಸಿ ಪರಮಾತ್ಮ ಚಿಂತನೆಯನ್ನು ಮಾಡ್ತಾ ಆತ್ಮಸ್ವರೂಪಕ್ಕೆ ಹತ್ತಿರವಾಗಿ ಚಿಂತನೆಯನ್ನು ಜೋಡಿಸಿದ್ರೆ ಧ್ಯಾನ ಯೋಗವಾಗತ್ತೆ. ಆ ಧ್ಯಾನ ಯೋಗವೇ ನಮಗೆ ಮೋಕ್ಷವನ್ನು ಕೊಡಿಸೋದಕ್ಕೆ ಸಾಧ್ಯ. ಇದನ್ನು ಕಂಡು ಹಿಡ್ಕೊಂಡ್ರು. ಆದ್ದರಿಂದ ಹೇಳಿದ್ರು ದೇವತಾತ್ಮ ಶಕ್ತಿಯ ಸಾಕ್ಷಾತ್ಕಾರ ಮಾಡ್ಕೊಳ್ಳೋಣ, ಅದಕ್ಕೆ ಮೂಲ ಬ್ರಹ್ಮ ಕಾರಣ ಅಂದ್ಕೊಂಡು. ಒಟ್ಟಿನಲ್ಲಿ ಆ ಒಂದು ಪರಬ್ರಹ್ಮ ವಸ್ತುವೇ ಜಗತ್ತಿನ ಸೃಷ್ಟಿಗೆ ಕಾರಣ. ಆದರೆ ಕೆಲವರಲ್ಲಿ ಗೊಂದಲ ಇರೋದ್ರಿಂದ ಸ್ವಲ್ಪ ಇಳಿದಿಳಿದು ಬೇರೆಯವ್ರ ಥರ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಅದನ್ನು ಒಪ್ಕೋಬೇಕಾಗತ್ತೆ ಬೇರೆಯವರು. ಹೌದು 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 ಇದು ಸರಿ ಅನಿಸುತ್ತೆ ಅಂತಂದ್ಬಿಟ್ಟು ಆ ದೇವತಾತ್ಮ ಶಕ್ತಿಯೇ ಕಾರಣ. ಆ ದೇವತಾತ್ಮ ಶಕ್ತಿಗೆ ಪರಬ್ರಹ್ಮವೇ ಕಾರಣ. ದೇವತಾತ್ಮ ಶಕ್ತಿ ತ್ರಿಮೂರ್ತಿಗಳನ್ನು ಸೃಷ್ಟಿಸಿದ್ಯಾರು? ಆ ಪರಬ್ರಹ್ಮ ಶಕ್ತಿಯೇ ಸಾಕಾರ ರೂಪದಲ್ಲಿ ತ್ರಿಮೂರ್ತಿಗಳಾಗಿ ಬಂದು ತ್ರಿಮೂರ್ತಿಗಳ ಶರೀರದೊಳಗೆ ಹೊಕ್ಕು ಅವರ ಬುದ್ಧಿಗಳನ್ನು ಪ್ರೇರೇಪಿಸಿ ಸೃಷ್ಟಿ, ಪಾಲನೆ, ಸಂಹಾರ ಅಂತಂತಂದ್ಬಿಟ್ಟು ಈ ರೀತಿ ಮಾಡಿದೆ. ಅವರಲ್ಲ. ಈಗ ನೀವು ಕೇಳ್ತಾ ಇರತಕ್ಕಂತಹ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಸ್ವರೂಪಿಣಿ ಅಂತ ಹೇಳ್ತಾ ಇರೋ ನಮಗೂ ಈ 3 ಶಕ್ತಿಗಳನ್ನು ಕೊಟ್ಟಿರೋದನ್ನು ಕೂಡ ಆ ಭಗವತಿನೇ. ಮತ್ತೆ ಬರೀ ಕೊಟ್ಟಿರೋದಲ್ಲ, ತಾನೇ ಅಲ್ಲಿ ಕೂತು ಆಸಕ್ತ ಭಾವದಿಂದ ನಿಮಗೆಲ್ಲ ಕೇಳಿಸ್ತಾ ಇದ್ದಾಳೆ, ನನಗೂ ನುಡಿಸ್ತಾ ಇದ್ದಾಳೆ. ನಮ್ದೂನದೇನಿಲ್ಲ, ನಾವು ಬರೀ ಸಕ್ಕರೆ ಡಬ್ಬ, ಆ ಥರ ಬರೀ ಖಾಲಿ ಡಬ್ಬ, ಕಂಟೈನರ್ ಅಂತ ತಿಳ್ಕೊಳ್ಬೇಕು. ಈ ರೀತಿ ಜ್ಞಾನ ಯೋಗಕ್ಕೆ ಒಂದು ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು. ಈಗ ತೈತ್ತರೀಯ ಉಪನಿಷತ್ತಿನಲ್ಲಿ ಏನೊಂದು ಎಕ್ಸಾಂಪಲ್ ಕೊಡ್ತಾರೆ, ಅದು ಹೇಳಿ ಇನ್ನೊಂದು 5-6 ನಿಮಿಷ ಇನ್ನೊಂದು ಸೂಕ್ಷ್ಮವಾಗಿ ಬ್ರಹ್ಮಚಕ್ರದ ವರ್ಣನೆ ಅಂತ ಒಂದು ಬರುತ್ತೆ, ಅದನ್ನು ಸೂಕ್ಷ್ಮವಾಗಿ ಹೇಳ್ತೀವಿ. ಅದನ್ನು ವಿವರವಾಗಿ ಹೇಳಿದ್ರೆ ಹೇಳೋರಿಗೇನು ತಲೆ ಕೆಡೋಲ್ಲ, ಕೇಳೋರಿಗೆ ತುಂಬ ಕನ್ಫ್ಯೂಸ್ ಆಗುತ್ತೆ. ಸೊ ಏನು ಮೇಯ್ನ್ ಆಗಿ ಅಂತ ಹೇಳ್ಬಿಟ್ಟು ಅಲ್ಲಿ ನಿಲ್ಲಿಸಿರೋಣ, ನಾಳೆ ಕಂಟಿನ್ಯೂ ಮಾಡೋಣ. ಇದರಲ್ಲಿ ಒಂದು ಬರುತ್ತೆ ಏನು ಅಂತಂದರೆ ಜಡ ಚೇತನ ಅಂತ 2 ಸೃಷ್ಟಿಯಲ್ಲಿ ಇದೆ. ಇವಾಗ ಆ ಚೇತನದಲ್ಲಿರೋಷ್ಟು ಶಕ್ತಿ ಜಡದಲ್ಲಿರಲ್ಲ. ಸತ್ ಅಂತಂದ್ರೇನು? ಅಸ್ತಿತ್ವ. ಇದೆಲ್ಲ ಜಡ. ಸಚ್ಚಿತ್ ಅಂತಂದ್ರೇನು? ನಾವುಗಳು. ಸತ್ ಅಂತಂದ್ರೇನು? ಅಸ್ತಿತ್ವವೂ ಇದೆ ಈ ಶರೀರಕ್ಕೆ. ಆತ್ಮನಿರುವುದರಿಂದ, ಚಿತ್ ಚೇತನಾಶಕ್ತಿ ಇರುವುದರಿಂದ ನಾವು ಸಚ್ಚಿತ್ ಸ್ವರೂಪರು. ಆನಂದ ಅಂತ ಹೇಳಿದ್ರೆ ಯಾರು ಯಾವಾಗಲೂ ಪರಮಾತ್ಮ ಚಿಂತನೆಯಲ್ಲಿ ಇರ್ತಾರೋ ಯೋಗಿಗಳು, ಬ್ರಹ್ಮಜ್ಞಾನಿಗಳು ಸಚ್ಚಿದಾನಂದ ಸ್ವರೂಪರು ಅಂತ ನಾನು ಹೇಳಿದ್ದೀನಿ ಅವಾಗಲೇ. ಸೊ ಇವಾಗ ಇಲ್ಲಿ ಜಡದಲ್ಲೂ ಕೂಡ ಎಷ್ಟೋ ಜನ ಭಾವುಕರಾಗಿ ಪರಮಾತ್ಮ ತತ್ವವನ್ನು ಕಾಣ್ತಾರೆ. ಆದರೆ ಈಗ ನಾವು ನೋಡೋಣ, ಫಾರ್ ಎಕ್ಸಾಂಪಲ್ಲು ಈ ಕಂಬದಲ್ಲಿ ಇದನ ನಿನ್ನ ದೇವರು ಹರಿ ಇದನ ಅಂತ ಕೇಳಿದ್ರು. ಆ ಹಿರಣ್ಯಕಶಿಪುವಿಗೆ ಕಂಬವಾಗೇ ಕಾಣ್ತು. ಆದರೆ ಇವನಿಗೆ ಅದು ನಾರಾಯಣ ಸ್ವರೂಪದಲ್ಲಿ ಕಾಣ್ತು. ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಹಾಗಾದ್ರೆ ಅವನು ಒಡೆಯಕ್ಕೆ ಹೋದಾಗ ನಾರಾಯಣನೇ ಬಂದ ನರಸಿಂಹಾವತಾರ ಆಗಿ. ಅಂದರೆ ಏನು ಅಂದರೆ ಪ್ರತಿಯೊಂದು ಜಡ ವಸ್ತುವಿನಲ್ಲೂ ಕೂಡ ಚೇತನಾಶಕ್ತಿ ಇದೆ. ಕೆಲವುದರಲ್ಲಿ ವಿಸಿಬಿಲಿಟಿ ಇದೆ, ಕೆಲವುದರಲ್ಲಿ ವಿಸಿಬಿಲಿಟಿ ಇಲ್ಲ. ಕೆಲವು ಅಗೋಚರವಾಗಿದೆ, ಕೆಲವು ನಮ್ಮ ಕಣ್ಣಿಗೆ ಗೋಚರವಾಗಿ ಕಾಣಿಸುತ್ತೆ ಅಂತಂದ್ಬಿಟ್ಟು. ಹಾಗಂತ ಈಗ ಸೂರ್ಯನ ಬೆಳಕಿಗಿಂತ ಪ್ರಖರವಾಗಿದ್ದು ಅದನ್ನು ಮೀರಿಸಿದ್ದು ಯಾವ್ದಾದ್ರು ಇದೆಯಾ? ಇಲ್ಲ. ಬೆಂಕಿಗಿರೋ ಬಿಸಿ ಇದೆಯಲ್ಲ, ಅದು ಬೇರೆ ಇನ್ಯಾವುದರಿಂದಲಾದ್ರೂ ಇದೆಯಾ? ನೀವು ಹೇಳ್ಬೋದು ಅದಕ್ಕಿಂತ ಪವರ್ಫುಲ್ಲು ಎಲೆಕ್ಟ್ರಿಕ್ ಗೊತ್ತಾ, ಒಂಚೂರು ಮುಟ್ಟಿದ್ರೆ ಶಾಕ್ ಹೊಡೆದ್ರೆ ಅಲ್ಲೇ ಕರೆಂಟ್ ಹೊಡೆದ್ರೆ ಹಿಂಗೆ ಸತ್ತೋಗ್ಬಿಡ್ತಾರೆ ಅಂತ. ಆ ಥರ ಅಲ್ಲ, ದಹಿಸೋ ಶಕ್ತಿ ಇರಬೇಕು. ಫಾರ್ ಎಕ್ಸಾಂಪಲ್ ಕಬ್ಬಣ ಕಾಸಿದಾಗ ಅದು ಬಿಸಿಯಿಂದ ಮುಟ್ಟಿದ್ರೆ ನಮ್ಮ ಕೈ ಸುಡುತ್ತೆ ಹೊರತು
ಪೂರ್ತಿ ಸುಟ್ಟೋಗಲ್ಲ. ಬೆಂಕಿಲ್ ಹೆಂಗೆ ಸುಟ್ಟೋಗುತ್ತೋ, ಬೆಂಕಿಲ್ ಕೈ ಇಟ್ಟರೆ ಆ ಥರ ಸುಡಲ್ಲ, ಸ್ವಲ್ಪ ಸುಡುತ್ತಷ್ಟೆ. ಆ ಕಾದ ಕಬ್ಬಣ ದಹಿಸೋ ಶಕ್ತಿಯನ್ನು ಹೊಂದಿದೆಯಾ? ಇಲ್ಲ. ಫಸ್ಟ್ ನಾವು ಅದನ್ನೇ ಬಿಸಿ ಮಾಡಿದ್ದೀವಿ. ಇನ್ನೊಂದರಿಂದ ಬೆಂಕಿಯಿಂದ ಬಿಸಿ ಮಾಡಲ್ಪಟ್ಟ ಕಬ್ಬಿಣವು ಇನ್ನೊಂದು ವಸ್ತುವನ್ನು ದಹಿಸಲು ಅಸಮರ್ಥವಾಗಿದೆ. ಆದ್ದರಿಂದ ಪ್ರತಿಯೊಂದಕ್ಕೂ ಕೂಡ ತನ್ನದೇ ಆದಂತಹ ಒಂದು ಶಕ್ತಿ ಸಾಮರ್ಥ್ಯ ಇದೆ. ನಾವು ಯಾವ ರೀತಿ ಮನೋಬುದ್ಧಿಗಳಿಂದ ಅದನ್ನು ಭಾವಿಸ್ತೀವಿ, ವಿಚಾರ ಮಾಡ್ತೀವಿ, ಅದೇ ಸರಿಯಾಗಿರುತ್ತೆ. ಆದ್ದರಿಂದ ಈ ಋಷಿ ಮುನಿಗಳೆಲ್ಲರೂ ಕೂಡ ಆ ಒಂದು ಜಗತ್ತಿಗೆ ಕಾರಣ ಬ್ರಹ್ಮ. ಅದನ್ನು ಈಗ ಸದ್ಯಕ್ಕೆ ನಮ್ಮ ಹೃದಯ ಮಂದಿರದಲ್ಲಿ ದೇವಾತ್ಮ ಶಕ್ತಿ ಕೊಡೋಣ, ಯಾಕೆಂದರೆ ಅದು ನಮಗೆ ಸಾಕ್ಷಾತ್ಕಾರವಾಗಿದೆ ಅಂತ ಹೇಳ್ತಿದ್ದಾರೆ. ಆವಾಗ ಇನ್ನೊಬ್ಬ ಋಷಿ ಮಾತೆತ್ತುತ್ತಾನೆ, ಅದೇ ಆ ಸನ್ಯಾಸಿಗಳಲ್ಲಿ, ಈ ಜಗತ್ತಿನ ಸೃಷ್ಟಿ ಹೇಗಿದೆಯಪ್ಪ ಅಂದರೆ ಬ್ರಹ್ಮಚಕ್ರದ ವರ್ಣನೆಯಂತಿದೆ ಅಂತ ಹೇಳ್ತಾರೆ. ಅದಕ್ಕೆ ಬ್ರಹ್ಮಚಕ್ರ ಅಂತ ಕೊಟ್ಟಿದ್ದಾರೆ. ಸೊ ಈ ಬ್ರಹ್ಮಚಕ್ರ ಅಂತಂದರೆ ಏನು, ಅದನ್ನು ಜಗತ್ತಿಗೆ ಯಾಕೆ ಹೋಲಿಸಿದ್ದಾರೆ ಅಂತ ಅನ್ನೋದನ್ನು ನಾವು ಕೆಲವು ಮಾತುಗಳಿಂದ ನೋಡಿಬಿಡೋಣ ಏನು ಅಂತಂದ್ಬಿಟ್ಟು. ತಮೇಕನೇಮಿಂದ್ರಿವೃತಂ ಷೋಡಶಾಂತಂ ಶತಾರ್ಧಾರಂ ವಿಶಂತಿ ಪ್ರತ್ಯರಾಭಿಃ ಅಷ್ಟಕೈಃ ಷಡ್ಭಿರ್ವಿಶ್ವರೂಪಕೈಪಾಶಂ ತ್ರಿಮಾರ್ಗಭೇದಂ ದ್ವಿನಿಮಿತ್ತೈಕಮೋಹಂ. ತಮೇಕನೇಮಿಂದ್ರಿವೃತಂ ಷೋಡಶಾಂತಂ ಶತಾರ್ಧಾರಂ ವಿಶಂತಿ ಪ್ರತ್ಯರಾಭಿಃ ಅಷ್ಟಕೈಃ ಷಡ್ಭಿರ್ವಿಶ್ವರೂಪೈಕಪಾಶಂ ತ್ರಿಮಾರ್ಗಭೇದಂ ವಿನಿಮಿತ್ತೈಕಮೋಹಂ. ಈಗ ಈ ಬ್ರಹ್ಮಚಕ್ರ ಅಂತ ಹೇಳಿದ್ರೆ, ನೀವು ಎತ್ತಿನ ಗಾಡಿ ಚಕ್ರ, ಆ ಎತ್ತಿನ ಗಾಡಿ ಚಕ್ರನ ನೀವು ಕಲ್ಪನೆ ಮಾಡ್ಕೊಳ್ಳಿ. ಅದನ್ನು ಒಂದು ವಿಶ್ವಚಕ್ರ ಅಂತ, ಈ ಬ್ರಹ್ಮಚಕ್ರನ, ಪರಬ್ರಹ್ಮ ಚಕ್ರನ ವಿಶ್ವಚಕ್ರ ಅಂತ ಹೇಳ್ತಿದ್ದಾರೆ. ಅದಕ್ಕೊಂದು ಸುತ್ತಳತೆ ಇದೆಯಂತೆ, 3 ಸುತ್ತಿದೆ, 16 ಮೂಲೆ ಇದೆ, 50 ಕಡ್ಡಿಗಳಿದೆ, 20 ಉಪಕಡ್ಡಿಗಳಿದೆ, 8 ಆರುಗಳಿದೆ, ಆ 3 ಮಾರ್ಗದಲ್ಲಿದೆ. ಇದೆಲ್ಲ ಸೇರಿ ಒಂದು ವಿಶ್ವದಂತಿದೆ. ಪ್ರತಿಯೊಂದು ಸುತ್ತು 2ಕ್ಕೆ ಕಾರಣವಾಗಿದೆ ಅಂತ ಹಾಕ್ತಾ ಇದ್ದಾರೆ. ಇದನ್ನು ನಾವು ಈ ರೀತಿ ಮಾಡೋಣ. ಈಗ ಒಂದು ಗಾಡಿ ಚಕ್ರ ಇದೆ. ಆ ಗಾಡಿ ಚಕ್ರಕ್ಕೆ ಈ ರೀತಿ ಗೆರೆಗಳಿರುತ್ತಲ್ಲ, ಅದಕ್ಕೆ ಅರ ಅಂತ ಹೇಳ್ತಾರೆ. ಅರ ಅಂತ ಹೇಳ್ತಾರೆ. ಮೊದಲನೇದಕ್ಕೆ ಒಂದು ಗುಂಬ ಅಂತ ಹೇಳ್ತಾರೆ. ನೀವೆಲ್ಲರೂ ಕೂಡ ರಂಗೋಲಿ ಇಡ್ತೀರಲ್ಲ, ಫಾರ್ ಎಕ್ಸಾಂಪಲ್ ಸುಲಭವಾಗಿ ಹೇಳ್ಬೇಕಾದ್ರೆ ಒಂದು ಡಾಟ್ ಇಡ್ತೀವಿ, ಆಮೇಲೆ ಅದಕ್ಕೆಲ್ಲ ಗೀರ್ಗಳು ಹಾಕ್ತೀವಿ. ಆ ಒಂದು ಡಾಟಿಗೆ ಒಂದು 8-10 ಗೀರ್ ಹಾಕ್ಬೋದು, 16 ಹಾಕ್ಬೋದು, ಚಿಕ್ಕದಕ್ಕ 10 ಹತ್ರ ಹಾಕಿದೆ. ಆಮೇಲೆ ಅದಕ್ಕೆ ಹಿಂಗೆ ಪೆಟಲ್ಸ್ ಬರೀತೀವಿ ಆ ಗೀರ್ಗಳಿಗೆ. ಆ ಎಲ್ಲ ಒಂದು 8, 10, 16 ಆ ಗೆರೆಗಳೆಲ್ಲವೂ ಕೂಡ ಯಾವುದು ಕಂಡುಕೊಂಡಿದೆ, ಆ ಒಂದು ಮಧ್ಯ ಡಾಟ್ ಇದೆಯಲ್ಲ ಇಟ್ಟಿದ್ವಲ್ಲ, ಅದಕ್ಕೆ ಕಂಡುಕೊಂಡಿದೆ. ಹಾಗೇನೇ ಅದೊಂದು ಚಕ್ರ ಆಯಿತು. ರಂಗೋಲಿ ಚೆನ್ನಾಗಿ ಬಿಡಿಸಿದಾರಲ್ವ. ಇನ್ನೂ ನೀವು ಅದನ್ನು ದೊಡ್ಡದು ಮಾಡಬೇಕಾದ್ರೆ ಅದಕ್ಕೇನೋ ಇನ್ನು ಹಾಕಿ, ಮತ್ತು ಅದಕ್ಕೊಂದು ರೌಂಡ್ ಹಾಕಿ ಪದ್ಮದ ಬಿಡಿಸ್ತೀವಲ್ಲ, ಪದ್ಮ ಅಂತ ಅದಕ್ಕೆ ಅಲ್ವಾ. ಅದೇ ರೀತಿ ಎತ್ತಿನ ಗಾಡಿ ಚಕ್ರ ನೋಡಿ, ಮಧ್ಯ ಕಪ್ಪಗಿರೋ ಗುಂಬ ಇದೆ, ಅದಕ್ಕೊಂದು ಕಬ್ಬಣದ ಹೀಗಿದೆ, ಅದಕ್ಕೆಲ್ಲ ಮರದ ಪಟ್ಟಿಗಳು ಅಣಿಸಿ ಆಮೇಲೆ ಒಂದು ಮರದ ದುಂಡಾದ ಗಾಲಿ ಮಾಡಿರ್ತಾರೆ ಹಾಗೆ. ಸೊ ಹಾಗೆ ಈ ವಿಶ್ವಚಕ್ರ ಅಥವಾ ಬ್ರಹ್ಮಚಕ್ರ ಅನ್ನೋದು ಈ ಜಗತ್ತಿನ ಸೃಷ್ಟಿಯ ವರ್ಣನೆ ಚಕ್ರದ ರೂಪದಲ್ಲಿ ಅಂತಿದ್ದಾರೆ. ಇಲ್ಲಿ 6, 10, 3, 2 ಅಂತೆಲ್ಲ ಕೊಟ್ಟಿದ್ದಾರಲ್ಲ, ಅದು ಒಂದೊಂದೇ ಏನು ಅಂತ ಬಿಡಿಸೋದು ಬೇಕಾಗಿಲ್ಲ, ಅದನ್ನು ತಿಳ್ಕೊಂಡು ಅಂಥದ್ದೇನೂ ಆಗಬೇಕಾಗಿಲ್ಲ. ಬಟ್ ಒಂದು ರ್ಯಾಂಡಮ್ ಆಗಿ ಒಂದು ಈ ರೀತಿ ನಾನು ಹೇಳ್ತೀನಿ, ನೀವು ನೋಡ್ಕೊಳ್ಳಿ. ಈ ಸೃಷ್ಟಿಯಲ್ಲಿ ಏನೇನಿದೆ, ಸೃಷ್ಟಿಯಲ್ಲಿ ಜನನ ಮರಣ ಇದೆ, ಸೃಷ್ಟಿ ಲಯ ಇದೆ. ಜನನ ಮರಣ ಅಂದರೆ ಹುಟ್ಟು ಸಾವಿದೆ. ಆಮೇಲೆ ಪ್ರಕೃತಿ ಇದೆ, ಅಜ್ಞಾನ ಇದೆ, ಮಾಯಾಶಕ್ತಿ ಇದೆ, ಪಂಚಭೂತಗಳಿದೆ, ಪಂಚ ವಿಷಯಗಳಿದೆ, ದಶೇಂದ್ರಿಯಗಳಿದೆ, ಜೀವಿಗಳೆಲ್ಲರೂ ಕೂಡ ಇದೆ, ಜಡಚೇತನ ಅಥವಾ ಚರ ಅಚರ ಇದೆಲ್ಲವೂ ಕೂಡ ಬಂದಿದೆ. ತ್ರಿಗುಣಗಳಿದೆ, ಸತ್ವ ರಜೋ ತಮೋ ಗುಣಗಳಿದೆ. ಸೊ ಹೀಗೇ ಅವರು ಹೇಳ್ತಾ ಹೋಗ್ತಾರೆ. ಮಾಯೆ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ. ಇಡೀ ಒಂದು ಈ ಜಗತ್ತು ಬ್ರಹ್ಮಚಕ್ರದಂತೆ ಇದೆ. ಎಲ್ಲವನ್ನೂ ಗಟ್ಟಿಯಾಗಿ ಹಿಡಿದಾಡಿ
ಪ್ರತಿಯೊಂದನ್ನು ಕೂಡ ಸೌರಮಂಡಲದಲ್ಲಿ ಗ್ಯಾಲಕ್ಸಿನಲ್ಲಿ ನೋಡಿದ್ರು ಅದದೇ ಆರ್ಬಿಟಲ್ ತಿರುಗ್ತಾ ಇದ್ದಾವೆ, ಒಂದಕ್ಕೊಂದು ಡಿಕ್ಕಿ ಹೊಡಿತಾ ಇಲ್ಲ. ನೀವು ತೋರಿಸ್ತಾರಲ್ಲ ಸೀರಿಯಲ್ಲು ಸಿನಿಮಾದಲ್ಲೆಲ್ಲ ಹಿಂಗೆ ಸುತ್ತೊಡಿತಾ ಇರೋದು, ಯಾವುದು ಬರೋದಿಲ್ಲ. ಅದೇ ರೋಡ್ನಲ್ಲಿ ನೋಡಿ ನಾವಿಲ್ಲಿ ಹೋಗ್ತಾ ಇದ್ರೆ ನಮ್ಮ ಪಾಡಿಗೆ ಬಿಡೋದಿಲ್ಲ, ಆಗಲೇ ಇನ್ನೊಂದು ಬಂದು ಓವರ್ಟೇಕ್ ಮಾಡೋಕ್ಕೆ ಇನ್ನೊಂದು ಹತ್ರ ಬಂದು ಮುಂದೆ ಹೋಗ್ತಾನೆ, ನಮ್ಮನ್ನು ಬೀಟ್ ಮಾಡಬೇಕು ಅಂತ ಅಂದ್ಕೊಂಡು. ಇನ್ನೊಂದು ಚೂರು ಜಾಗ ಸಿಕ್ಕಿದ್ರೆ ಸಾಕು, ಟೂ ವೀಲರ್ಗಳು ಅಲ್ಲೇ ಬಂದುಬಿಡ್ತವೆ. ಇದರಿಂದಲೇ ಡಿಕ್ಕಿ ಹೊಡೆದು ಅಪಘಾತಗಳಾಗೋದು, ಸ್ಪೀಡಲ್ಲಿ ಹೋಗೋದು, ಮತ್ತು ಡಿವೈಡರ್ ಮೇಲೆ ಹೊಡೆಯೋದು, ಗೋಡೆಗೆ ಹೊಡೆಯೋದು, ಈ ಥರ. ಆ ಥರ ಯೂನಿವರ್ಸಲ್ ಆಗ್ತಾ ಇದೆಯಾ? ಇಲ್ಲ, ಎಲ್ಲದಕ್ಕೂ ಕಂಟ್ರೋಲ್ ಮಾಡಿದೆ ಅದು. ಎಲ್ಲದನ್ನು ಕೂಡ ತನ್ನದೇ ಆದ ರೀತಿಯಲ್ಲಿ ನಡಿಬೇಕು ಅಂತ ಕಾಲ ಕಾಲಕ್ಕೆ ಋತುಗಳಾಗ್ತಾ ಇದೆ, ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗ್ತಾ ಇದೆ, ಅವುಗಳಾಗೆ ಆಗ್ತಾ ಇದೆ. ಇದನ್ನೆಲ್ಲ ನಿಯಂತ್ರಿಸತಕ್ಕಂತಹ ಶಕ್ತಿ ಸಾಮರ್ಥ್ಯ ಆ ಸದ್ವಸ್ತುವಿಗೆ ಇದೆ. ಆದ್ದರಿಂದ ಈ ಎಲ್ಲ ಚಕ್ರಗಳು ಏನೇನು ಹೇಳಿದೆ, ಮಧ್ಯ ಗುಂಬು, ಕಬ್ಬಣದ ಸಲಾಕೆ, ಅರ, ಅದು ಇದೆಲ್ಲವುದೂ ಕೂಡ ಅದು ಒಂದು ಗಾಲಿ ಅಂತ ಹೆಂಗೆ ಹೇಳ್ತೀವಿ ಹಾಗೆ ವಿಶ್ವಚಕ್ರ ಅಂತ ಬ್ರಹ್ಮಚಕ್ರದಲ್ಲಿ ಇದು ಹಿಡಿದಿಟ್ಟಿದೆ. ಈ ರೀತಿ ಅಲ್ಲಾಡತಕ್ಕಂತಹ ಅಶಾಶ್ವತವಾದಂತಹ ಈ ವಸ್ತುಗಳನ್ನು ಹಿಡಿದಿಟ್ಟಿರೋ ಆ ಮಧ್ಯ ಇರೋ ಗುಂಬ ಅನ್ನೋ ವಸ್ತು ಇದೆಯಲ್ಲ, ಅದು ಭದ್ರವಾಗಿದೆ, ಸ್ಥಿರವಾಗಿದೆ. ಸ್ಥಾಣು, ಸ್ಥಿರ ಅಂತ ಎಲ್ಲ ಹೇಳ್ತಾರೆ. ಅದಕ್ಕೆ ನಿಮ್ಗೆ ಇನ್ನೂ ಸುಲಭವಾಗಿ ಅರ್ಥ ಮಾಡಿಸ್ಬೇಕಾದ್ರೆ, ಒಂದು ಮಳೆ ಹೊಡೆದಿದ್ದೀವಿ ಅಥವಾ ಒಂದು ಗೂಟ ಇದೆ, ಅದಕ್ಕೆ ಏನಾದ್ರು ತಗ್ಲಾಕ್ಬೇಕಾರೆ ಅದು ಭದ್ರವಾಗಿರಬೇಕೋ ಬೇಡವಾ? ಸುಮ್ಮನೆ ಹೊಡೆದ್ಬಿಟ್ಟೆ ಅಂದ್ಬಿಟ್ಟು ಬ್ಯಾಗ್ ತಂದುಬಿಟ್ಟು ಅಥವಾ ಪ್ಯಾಂಟ್, ಕೆಲವ್ರ ಮನೆಯಲ್ಲೆಲ್ಲ ಮಳೆ ಹೊಡೆದು ಪ್ಯಾಂಟ್ ಶರ್ಟ್ ಮಳೆಗೂ ಹಾಕ್ತಾರೆ. ಆಮೇಲೆ ಅದೇನೋ 6 ಇರೋದು ಬಂದು ಒಂದು ಪಟ್ಟಿ ಬಂತು ಅಲ್ವಾ, ಅದು ಬಂತು. ಕೆಲವ್ರ ಮನೇಲಿ ತಂತಿ ಹಾಕ್ಬಿಟ್ಟು ಹಂಗೆ ಹಾಕ್ಬಿಟ್ಟಿದ್ವಿ, ನಾಳೆ ಹಾಕ್ಕೊಂಡು ಹೋಗ್ಬೇಕು ಬಿಡು, ಅದನ್ನು ಹಂಗೆ ಹಾಕ್ಕೊಳ್ಳೋಣ ಅಂತ ಮತ್ತೆ ಅದನ್ನು ಹೇಳ್ತೀವಿ. ಇನ್ನು ಕೆಲವರು ಹ್ಯಾಂಗರ್ಸಿಗೆ ಹಾಕ್ತಾರೆ, ಇನ್ನು ಕೆಲವರು ಮಡಿಸಿಡ್ತಾರೆ. ಒಟ್ಟಿನಲ್ಲಿ ಏನೇ ಆಗಲಿ, ನಾವು ಯಾವುದಕ್ಕೆ ತೂಗು ಹಾಕ್ತೀವೋ ಆ ಗೂಟ ಅಥವಾ ಮೊಳೆ ಅನ್ಬೇಕು. ಎಲ್ಲರೂ ಕೂಡ ಇಲ್ಲೊಂದೆರಡು ಮಳೆ ಹೊಡಿ, ಮಳೆ ಅಂತಿರ್ತಾರೆ, ಮೊಳೆ ಆಯ್ತಲ್ವಾ. ಆಮೇಲೆ ಮರ ಎಲ್ಲಿ ಕಾಣಿಸ್ತಾನೆ ಇಲ್ಲ, ಅಕ್ಕಿ ಸ್ವಲ್ಪ ಕೇರಳ ಅಂದರೆ ಮರ ಎಲ್ಲಿ ಇರ್ತಾರೆ. ಎಂಥ ಮರ? ಬೀದಿಲಿ ನೆಟ್ಟಿರೋ ಮರ ಥರದೇನು, ಮೊರ. ಸರಿಯಾಗಿ ಪ್ರೊನೌನ್ಸೇ ಮಾಡೋದಿಲ್ಲ, ಎಲ್ಲ ಮೊರ. ಆದರೆ ರೂಢಿನಲ್ಲಿ, ಆಡು ಭಾಷೆನಲ್ಲಿ ಮರ, ಮಳೆ ಅಂತೆಲ್ಲ ಬಂದಿದೆ. ಅದು ಹೇಗಾರು ಇರಲಿ, ಯಾವ ರೀತಿ ಆಧಾರವಾಗಿರತಕ್ಕಂತಹ ಗೂಟ ಅಥವಾ ಮೊಳೆ ಸುಭದ್ರವಾಗಿರುತ್ತೋ ಅದೇ ರೀತಿ ಜಗತ್ತನ್ನು ಸೃಷ್ಟಿಸಿ ಜಗತ್ತಿನಲ್ಲಿರುವ ವಸ್ತುಗಳಿಗೂ ಆಧಾರವಾಗಿರತಕ್ಕಂತಹ ಆ ಬ್ರಹ್ಮ ವಸ್ತು ಸುಭದ್ರವಾಗಿದೆ, ಪ್ರಬಲವಾಗಿದೆ, ಸ್ಥಿರವಾಗಿದೆ. ಆದ್ದರಿಂದ ಈ ರೀತಿ ಬ್ರಹ್ಮಚಕ್ರದ ವರ್ಣನೆಯನ್ನು ಮಾಡಿದರೆ ಈಗ ನೀವು ಯೋಚನೆ ಮಾಡ್ಕೋಬೋದು. ಅರವಿಂದ ನಯನ ಅನ್ನೋ ವರ್ಡ್ ಕೇಳಿದ್ದೀರಾ ಅಲ್ವಾ? ಅರ ಅಂದರೆ ಇದೇನೇನೆ, ಗಾಡಿ ಚಕ್ರಕ್ಕೆ ಇಟ್ಟಿರೋದು. ಈ ರೀತಿ ಗೆರೆಗಳು ಬಂದಿರುತ್ತಲ್ಲ, ಮರದ ಪಟ್ಟಿಗಳು ಆ ಮಧ್ಯದಕ್ಕೆ ಎಲ್ಲ ಅಂಟ್ಕೊಂಡಿರುತ್ತಲ್ಲ, ಅದು ಅರ ಅಂತ ಹೇಳ್ತಾರೆ. ವಿಂದ ಅಂದರೆ ಹೊಂದಿರುವುದು ಅಂತ. ಅದಕ್ಕೆ ನಯನ ಅಂದರೆ ಕಣ್ಣು, ಗಾಡಿ ಚಕ್ರ ಥರ ಕಣ್ಣ ಅಂತ ನೀವು ಅಂದ್ಕೊಳ್ಬೇಡಿ. ಅರವಿಂದ ಅಂದರೆ ಕಮಲಕ್ಕೂ ಹೋಲಿಸ್ತಾರೆ. ಯಾಕೆಂದರೆ ಆ ಕಮಲದ ಪೆಟಲ್ಸು ಆ ಮಧ್ಯ ಕರ್ಣಿಕೆ ಇರುತ್ತಲ್ಲ, ಹಳದಿ ಕಲರ್ದು ಕುಸುಮಗಳಿದ್ದು, ಎಲ್ಲ ಹೂವು ಅಷ್ಟೇ, ಅದಕ್ಕೆ ಆ ದಳಗಳು ಅಂಟ್ಕೊಂಡು ಈಕ್ವಲ್ಲಾಗಿ ಒಂದೇ ಸಮನಾಗಿದೆ ಭಗವಂತನ ಸೃಷ್ಟಿ. ಅದರಿಂದ ಕಮಲದಂತಹ ಕಣ್ಣುನಕ್ಕೆ ಅರವಿಂದ ನಯನೆ ಅಂತ ಹೇಳ್ತಾರೆ. ಸೊ ಇದಿಷ್ಟು ಇರಲಿ ಬ್ರಹ್ಮಚಕ್ರದ ವರ್ಣನೆ, ಇಷ್ಟರ ಮಟ್ಟಿಗೆ ಸಾಕು ಅಂತ ಅಂದ್ಬಿಟ್ಟು ನಾಳೆ ಒಂದು ನದಿಯ ರೂಪಕವನ್ನು ಕೊಟ್ಕೊಂಡು ಈ ಸೃಷ್ಟಿ ನದಿಯ ರೂಪದಲ್ಲಿದೆ ಅಂತ ಹೇಳ್ತಾರೆ. ಚೆನ್ನಾಗಿದೆ, ಯಾಕೆಂದರೆ ಒಬ್ಬೊಬ್ಬರು ತಲೆ ಏನೇನು ಹೊಳಿತೋ ಅದೇ ವಿಚಾರ, ಬಟ್ ಅದು ಸತ್ಯ. ಆದರೆ ಎಲ್ಲದಕ್ಕೂ ಮೂಲ ಹಿಡಿದಿಟ್ಟಿರೋದು ಆ ಒಂದು ಸದ್ವಸ್ತು ಪರಬ್ರಹ್ಮ, ನಿರಾಕಾರ, ನಿರ್ಗುಣ, ನಿರ್ವಿಶೇಷ, ನಿರ್ವಿಕಲ್ಪ, ಅಜ, ಅವ್ಯಯ, ಅವ್ಯಕ್ತ, ಅಕ್ಷರ, ಅವಿನಾಶಿ, ಸತ್ಯ, ಜ್ಞಾನ, ಅನಂತ, ಶಿವ, ಸುಂದರ, ಎಕ್ಸೆಟ್ರಾ ಅನ್ನೋ ಭರ್ಜರಿಯಾದ ಗುಣ ವಿಶೇಷಗಳನ್ನು ಹೊಂದಿರತಕ್ಕಂತಹ ಪರಬ್ರಹ್ಮ ವಸ್ತು. ಆ ಪರಬ್ರಹ್ಮವೇ ಈ ಒಂದು ದೇಹದಲ್ಲಿ ಆತ್ಮವೆನಿಸಿದೆ.
ಬ್ರಹ್ಮವು ಆತ್ಮವಾಗಿದೆ, ಆತ್ಮವು ಬ್ರಹ್ಮವಾಗಿದೆ, ಅವಿನಾಭಾವ ಸಂಬಂಧ. ಆದ್ದರಿಂದ ನಾವು ಅಂಥ ಕಳಪೆ ಅಲ್ಲ, ಪರಬ್ರಹ್ಮ ಸ್ವರೂಪರು. ಅದನ್ನು ಕಂಡು ಹಿಡ್ಕೋಬೇಕು ಅನುಭವದಿಂದ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಿದ್ದೀವಿ. ಶ್ರವಣಿಸಿದ್ದಕ್ಕೆ ಅನಂತ ಧನ್ಯವಾದಗಳು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.